ಕಬ್ಬಿನ ದರ ನಿಗದಿ ಮಾಡಿದ್ರೂ ನಿಲ್ಲದ ಪ್ರತಿಭಟನೆ. ಕೈ ಸರ್ಕಾರದ ನಿರ್ಧಾರಕ್ಕೆ ಅನ್ನದಾತರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕಬ್ಬಿನ ದರವನ್ನ ನಿಗದಿ ಮಾಡಿದ್ರೂ ಕೂಡ ಪ್ರತಿಭಟನೆ ನಿಲ್ತಾ ಇಲ್ಲ. ಕೈ ಸರ್ಕಾರದ ನಿರ್ಧಾರಕ್ಕೆ ಅನ್ನದಾತರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ನಿರ್ಧಾರದ ಬಳಿಕವೂ ಕೂಡ ರೈತರಲ್ಲಿ ಗೊಂದಲ ಶುರುವಾಗಿದೆ. ಜಮಾವಣೆಗೊಳ್ತಾ ಇರುವಂತಹ ಕಬ್ಬು ಬೆಳೆಗಾರರು ಸರ್ಕಾರದ ಮುಂದೆ 3,500 ರೂಪಾಯಿಯನ್ನ ಬೇಡಿಕೆ ಇಟ್ಟಿದ್ರು. ಆದರೆ ಸರ್ಕಾರ ಘೋಷಣೆ ಮಾಡಿದ್ದು 3,300 ರೂಪಾಯಿ ಮಾತ್ರ. ಈ ಹಿನ್ನೆಲೆಯಲ್ಲಿ ಅವರೀಗ ಮತ್ತೆ ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ. ಸರ್ಕಾರ 3,300 ರೂಪಾಯಿ ನಿಗದಿ ಮಾಡಿದ್ರು ಕೂಡ ರೈತರು ಅದನ್ನ ಒಪ್ಕೊಳ್ತಾ ಇಲ್ಲ. 3,500 ರೂಪಾಯಿ ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಿಕವರಿ ವಿಚಾರದಲ್ಲಿ ನಮಗೆಲ್ಲ ಮೋಸ ಆಗ್ತಿದೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಲೀಕರು ಕೊಡಲ್ಲ ಅಂದ್ರೆ ಸರ್ಕಾರ ನೀಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಅಧಿಕೃತ ಆದೇಶ ನೀಡಿದ ಬಳಿಕ ಹೋರಾಟ ಅಂತ್ಯಗೊಳಿಸುತ್ತೇವೆ. ಗುರ್ಲಾಪುರದಲ್ಲಿ ರೈತ ಚೂನಪ್ಪ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಸರ್ಕಾರ 3,300 ಅಂತ ಹೇಳಿ ಘೋಷಣೆ ಮಾಡಿದಾಗ ರೈತರೆಲ್ಲ ಖುಷಿಯಿಂದ ಪಟಾಕಿಯನ್ನ ಸಿಡಿಸ್ಬಿಟ್ಟು ಸಂಭ್ರಮಾಚರಣೆಯನ್ನ ಮಾಡಿದ್ರು. ನಿನ್ನೆ ಹೆಂಗೂ 3,500 ಅಂತ ಹೇಳಿದ್ವಿ, ಅಂತೂ ಗಡಿಗೆ ಬಂದು 3,300 ಕೊಟ್ಟಿದೆ ಅಂತ ಹೇಳಿ ಬಹಳ ಖುಷಿಯಿಂದ ಸಂಭ್ರಮಾಚರಣೆ ಮಾಡಿದ್ರು. 9 ದಿನಗಳಿಂದ ಯಾವುದೇ ಪ್ರತಿಭಟನೆ ಏನು ಆಗೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಈಗ 3,500 ರೂಪಾಯಿ ಕೊಡ್ಲೇಬೇಕು, ಮಾಲೀಕರು ಕೊಡದೇ ಇದ್ರು ಕೂಡ ಸರ್ಕಾರವೇ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಇವತ್ತು ಏನೋ ಸುಮಾರು 9 ದಿನ ಚಳವಳಿ ನಡೀತು. ಇವತ್ತು ಕೂಡ 10ನೇ ದಿನ ಇವತ್ತೆಲ್ಲ ರೈತರು ಸೇರ್ತಾ ಇದ್ದಾರೆ. ಇಲ್ಲಿ ಶಿವಾನಂದ ಪಾಟೀಲ್ ಅವರು ಮತ್ತು ಜಿಲ್ಲಾಧಿಕಾರಿಯವರು, ಜಿಲ್ಲೆ SP ಅವರು ಕೂಡ ಸರಿಯಾಗಿ ಸುಮಾರು 2 ಗಂಟೆಗೆ ಬರ್ತು ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಮುಖ್ಯಮಂತ್ರಿ ಕೂಡ ಇದೇ ಸ್ಟೇಟ್ಮೆಂಟ್ ಕೂಡ ಕೊಟ್ಟಾರೆ, ಬರ್ತಾರಂತೇಳಿ. ಬರ್ತಾರೋ ಬಂದು ಅವ್ರ ಆರ್ಡರ್ ಕಾಪಿಯನ್ನು ಕೂಡ ಕೊಡ್ತಾರೆ. ನಮ್ಮ ಬೆಳಗಾವಿ ಜಿಲ್ಲೆ ರೀತಿ ಯಾವ ರೀತಿ ಐತಿ, ಬಾಗಲಕೋಟೆಯಲ್ಲಿ ಭಾಳಷ್ಟು ಇವತ್ತು ಕಬ್ಬು ಬೆಳೆಗಾರ ಒಪ್ಕೋತಾ ಇಲ್ಲ. ಅಲ್ಲೂ ಕೂಡ ಅವರಿಗೆ 50 ರೂಪಾಯಿ ಗಲಾಟೆ ಆಗ್ತಾ ಇದೆ. ನಾವು 3200 ಅಷ್ಟೇ ಕೊಡ್ತೀವಿ, ಹೆಚ್ಚಿಗೆ ಕೊಡೋಕ್ಕಾಗಲ್ಲ ಅಂತ ಇದ್ದಾರೆ. 50 ರೂಪಾಯಿ ಸರ್ಕಾರ ಕೊಡ್ತದೆ, ಅದು ರಾಜ್ಯಕ್ಕೆ ಅನ್ವಯ ಆಗುತ್ತೆ. ಹಾಗೇನಾದ್ರು ಕಡಿಮೆ ಬಿದ್ದರೆ ಬಾಗಲಕೋಟೆ, ಬಿಜಾಪುರದಲ್ಲಿಯೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಇನ್ನು 50 ರೂಪಾಯಿ ಆಗುತ್ತಾ ಕೊಟ್ಟ ಆ ಕಬ್ಬು ಬೆಳೆಗಾರನ ರಕ್ಷಣೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿ ಜವಾಬ್ದಾರಿ. ನಾವು ಕೂಡ ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ, ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಎಲ್ಲ ಬೆಳಗಾವಿ ಜಿಲ್ಲೆಯ ಎಲ್ಲ ರೈತ ಬಂಧುಗಳು ಕೂಡ ಅದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ಅವ್ರಿಗೂ ಕೂಡ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೊಡಿಸ್ತೀವಿ. ನಾವು ಮುಖ್ಯಮಂತ್ರಿ ಕೂಡ 2 ಗಂಟೆ ನಿಯೋಗ ಕೇಳಿದ್ದೀವಿ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ. 100% ಅದು ಸರಿ ಆಗುತ್ತೆ, ಆಗಲೇಬೇಕು. ಆಗದಿರಿದ್ರೆ ಅದು ಬಿಡೇನೇ ಇಲ್ಲ, ಮುಖ್ಯಮಂತ್ರಿ ಮಾಡಲೇಬೇಕು. ಸಚಿವರು ಬರ್ತಾರೆ, ಆರ್ಡರ್ ಕಾಪಿ ನೋಡಿ ನಮ್ಮ ರೈತರು ಈಗಾಗಲೇ ಈ ಬೆಳಗಾವಿ ಜಿಲ್ಲೆಯ ರೈತರು 3,300 ರೂಪಾಯಿ ಮೊದಲನೇ ಕಂತಾಗಿ ಕೊಡಬೇಕನ್ನುವಂಥ ವಿಚಾರಕ್ಕೆ ನಾವೆಲ್ಲ ಕೂಡ ಚರ್ಚೆ ಆಗಿತ್ತು, ಒಪ್ಪಿಕೊಂಡಿದ್ದಾರೆ. ಅವರು 3,250 ಕಾರ್ಖಾನೆಯವ್ರು ಕೊಡ್ತು ಅಂತೇಳಿ ಇರ್ತೀವಿ. ಸರ್ಕಾರ 50 ರೂಪಾಯಿ ಕೊಡುತ್ತೆ. ಅದು ಸರ್ಕಾರ ನಮ್ಮದು ಕಟಾವು ಸೀಸನ್ ಮುಗಿದ ನಂತರ ಕೊಡುತ್ತೆ, ಯಾಕಂದರೆ ಹಾಗೆ ಕೊಡಬೇಕು, ಹಂಗಿರುತ್ತೆ. ಕೊಡ್ತಾರೆ, ಮಾತು ಕೊಟ್ಟಿದ್ದಾರೆ, ಭರವಸೆ ಇಟ್ಕೋತೀವಿ. ಮತ್ತೆ ನಮ್ಮದು ಇದೇನು ಮುಗೀತಲ್ಲ, ಇದು ಸಾಂಕೇತಿಕ ಹೋರಾಟ ಮುಗೀತು. ಅಧಿವೇಶನ ಇದೆಯಲ್ಲ, ಡಿಸೆಂಬರ್ 8 ತಾರೀಕು ಪ್ರಾರಂಭ ಆಗುತ್ತೆ. ಮತ್ತೆ 1 ಟನ್ನಲ್ಲಿ 1,000 ಕೇಂದ್ರ ರಾಜ್ಯ ಸರ್ಕಾರನ ಕೇಳ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಕೇಳ್ತಾ ಇದ್ದೀವಿ. ಅಲ್ಲಿ ಹೋರಾಟ ಇದೆ, ಅಲ್ಲೂ ಮತ್ತೆ ಇಸ್ಕೋತೀವಿ, ಕೊಡಿಸೋದು. ಸರ್ಕಾರದ ನಿರ್ಧಾರಕ್ಕೆ ಹುಕ್ಕೇರಿ ರೈತರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ 3,300 ರೂಪಾಯಿ ಒಪ್ಪದ ಕೆಲ ಅನ್ನದಾತರು ಇಂದು ಹುಕ್ಕೇರಿಯಲ್ಲಿ ಮುಂದುವರೆದಿದೆ ಹೋರಾಟ. ಸರ್ಕಾರದ ನಿರ್ಧಾರಕ್ಕೆ ಹುಕ್ಕೇರಿ ರೈತರು ಕೂಡ ಒಪ್ಕೊಳ್ತಾ ಇಲ್ಲ. ಸರ್ಕಾರದ 3,300 ರೂಪಾಯಿ ಒಪ್ಪದ ಕೆಲ ಅನ್ನದಾತರು ಇಂದು ಹುಕ್ಕೇರಿಯಲ್ಲಿ ಹೋರಾಟ ಮುಂದುವರಿತಾ ಇದೆ. ಕೋರ್ಟ್ ಸರ್ಕಲ್ನಲ್ಲಿ ನಡೀತಾ ಇದೆ ಪ್ರತಿಭಟನೆ. ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಖಾನೆ ಮಾಲೀಕರ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಹುಕ್ಕೇರಿ ತಹಶೀಲ್ದಾರ್ ಭೇಟಿಯನ್ನ ನೀಡಿದ್ದಾರೆ. ರೈತರ ಜೊತೆ ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಈಗ ಯಾವ ಕಡೆಯ ಯಾವ ಭಾಗದ ರೈತರು ಕೂಡ ಒಪ್ಕೊಳ್ತಾ ಇಲ್ಲ. 3,500 ನಿಗದಿ ಮಾಡಲೇಬೇಕು ಅಂತ ಹೇಳಿ ಸರ್ಕಾರದ 3,300 ರೂಪಾಯಿ ತೀರ್ಮಾನವನ್ನು ಅವರು ವಿರೋಧವನ್ನ ಮಾಡ್ತಾ ಇದ್ದಾರೆ. ಈಗ ಹುಕ್ಕೇರಿಯಲ್ಲೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ರೈತರ ಜೊತೆ ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಆ ಅನ್ಯಾಯವನ್ನ ಪ್ರತಿಭಟಿಸಕ್ಕೆ ನಂಜುಂಡ ಸ್ವಾಮಿ ಅವರಾಗಿರ್ಬೋದು ಅಥವಾ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಆಗಿರ್ಬೋದು, ರುದ್ರಪ್ಪನವರಾಗಿರ್ಬೋದು, ಅವರೆಲ್ಲರೂ ಸೇರಿ ಎಷ್ಟಿತ್ತು ಆ ಅನ್ಯಾಯವನ್ನ ಪ್ರತಿಭಟಿಸಕ್ಕೆ ನಂಜುಂಡ ಸ್ವಾಮಿ ಅವರಾಗಿರ್ಬೋದು ಅಥವಾ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಆಗಿರ್ಬೋದು, ರುದ್ರಪ್ಪನವರಾಗಿರ್ಬೋದು, ಅವರೆಲ್ಲರೂ ಸೇರಿ ಎಷ್ಟಿತ್ತು ಆ ಅನ್ಯಾಯವನ್ನ ಪ್ರತಿಭಟಿಸಕ್ಕೆ ನಂಜುಂಡ ಸ್ವಾಮಿ ಅವರಾಗಿರ್ಬೋದು ಅಥವಾ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಆಗಿರ್ಬೋದು, ರುದ್ರಪ್ಪನವರಾಗಿರ್ಬೋದು, ಅವರೆಲ್ಲರೂ ಸೇರಿ ಎಷ್ಟಿತ್ತು ಆ ಅನ್ಯಾಯವನ್ನ ಪ್ರತಿಭಟಿಸಕ್ಕೆ